ಮಿಡಿದಾಡುವುದೆನ್ನೆದೆ ಕನ್ನಡ ಎನಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈಮರೆಯುವುದು. ನಮಸ್ಕಾರ, ನಾನು 9ನೇ ತರಗತಿಯಿಂದ ವಿಭಾಷಾನ್ ಭಾಗ. ಇಂದು ನವೆಂಬರ್ 1 ಎಂದರೆ ಕರ್ನಾಟಕ ರಾಜ್ಯೋತ್ಸವ. ಅದೇಕೆ ಈ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಕರೆಯುತ್ತಾರೆ ಎಂದು ತಮಗೆಲ್ಲ ತಿಳಿದಿರಲೇಬೇಕು. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿತು. ಅದರ ನಂತರ 1956 ನವೆಂಬರ್ 1ರಂದು ಜನತೆಯ ಅನುಕೂಲಕ್ಕಾಗಿ ನಮ್ಮ ದೇಶವನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಲಾಯಿತು. ಆಗ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಯಿತು. ಆದರೆ ಆಗ ನಮ್ಮ ರಾಜ್ಯದ ಹೆಸರು ವಿಶಾಲ ಮೈಸೂರು ಎಂಬುದಾಗಿತ್ತು. ಆದರೆ 1973 ನವೆಂಬರ್ 1ರಂದು ಜನತೆಯ ಆಶಯದ ಮೇರೆಗೆ ನಮ್ಮ ರಾಜ್ಯವನ್ನು ಕರ್ನಾಟಕ ಎಂದು ಪುನರ್ನಾಮಕರಣ ಮಾಡಲಾಯಿತು. ಆ ದಿನದ ಸವಿ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ನಮ್ಮ ನಾಡು ವೈವಿಧ್ಯತೆಗಳ ಬೀಡು. ಬಯಲು ಸೀಮೆ, ಮಲೆನಾಡು, ಕರಾವಳಿ ಪ್ರದೇಶ, ಬೆಟ್ಟಗುಡ್ಡಗಳು, ಮೈದಾನ ಪ್ರದೇಶ ಹೀಗೆ ಭೌಗೋಳಿಕ ವಿಭಿನ್ನತೆ ಹೊಂದಿರುವ ನಮ್ಮ ರಾಜ್ಯ ದೇಶದಲ್ಲಿಯೇ ವೈಶಿಷ್ಟ್ಯಪೂರ್ಣ ಪ್ರದೇಶ ಎಂದು ಕರೆಸಿಕೊಳ್ಳುತ್ತದೆ. ನಮ್ಮ ರಾಜ್ಯದ ಆಡಳಿತ ಭಾಷೆ ಕನ್ನಡ. ಕನ್ನಡ ಭಾಷೆ ಸಹಸ್ರಾರು ವರ್ಷಗಳ ಇತಿಹಾಸವನ್ನೊಳಗೊಂಡ ಅತ್ಯಂತ ಪ್ರಾಚೀನ ಹಾಗೂ ಸುಮಧುರವಾದ ಭಾಷೆ. ನಮ್ಮ ಭಾಷಾ ಸಾಹಿತ್ಯದಲ್ಲಿ ಅನೇಕ ದಿಗ್ಗಜರು ಬಂದು ಹೋಗಿದ್ದಾರೆ. ಅವರಲ್ಲಿ ಕುವೆಂಪು, DVG, ದ.ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗೋಪಾಲಕೃಷ್ಣ ಅಡಿಗ ಮುಂತಾದವರು ಪ್ರಮುಖರು. ಅವರಷ್ಟೇ ಅಲ್ಲದೆ ಪ್ರಾಚೀನ ಕವಿಗಳಾದ ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ, ರಾಘವಾಂಕ, ಮುದ್ದಣ ಮುಂತಾದವರು ಸಹ ತಮ್ಮ ಅಮೂಲ್ಯ ಕೃತಿಗಳಿಂದ ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ನಮ್ಮ ಕನ್ನಡದ ಕವಿಗಳು ಹಾಗೂ ಅವರ ಕೃತಿಗಳು ಅತ್ಯಂತ ಉತ್ಕೃಷ್ಟ ಮಟ್ಟದ್ದಾಗಿವೆ ಎನ್ನುವುದಕ್ಕೆ ನಮ್ಮ ಕವಿಗಳು ಹಾಗೂ ಲೇಖಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುತ್ತಿರುವುದೇ ಸಾಕ್ಷಿ. ಇನ್ನು ನಮ್ಮ ದೇವಾಲಯಗಳತ್ತ ಗಮನ ಹರಿಸಿದರೆ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ, ಹಂಪೆ ಅಷ್ಟೇ ಏಕೆ, ನಮ್ಮ ಶಿರಸಿಗೆ ಸಮೀಪದಲ್ಲಿರುವ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಾಲಯ, ಗೋಕರ್ಣ, ಮುರುಡೇಶ್ವರ ಮುಂತಾದವು ನಮ್ಮ ಪ್ರಾಚೀನ ಶಿಲ್ಪ ವೈಭವಕ್ಕೆ ಒಂದು ಕೈಗನ್ನಡಿ ಹಿಡಿದಂತಿವೆ. ನಮ್ಮ ರಾಜ್ಯದವರು ಎಂದರೆ ಕನ್ನಡಿಗರು ಬಹಳ ಪ್ರತಿಭಾನ್ವಿತರು. ಕಲೆ, ಸಾಹಿತ್ಯ, ತಂತ್ರಜ್ಞಾನ, ವಿಜ್ಞಾನ, ವೈದ್ಯಕೀಯ ಕ್ಷೇತ್ರ ಮುಂತಾದ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ದೇಶ ವಿದೇಶಗಳಲ್ಲಿ ಸಾಧನೆಗೈದು ವಿಶ್ವದಾದ್ಯಂತ ಪ್ರಖ್ಯಾತರಾಗಿದ್ದಾರೆ. ಯಕ್ಷಗಾನ, ಬಯಲಾಟ, ಕೋಲಾಟ, ಸುಗ್ಗಿ ಕುಣಿತ ಮುಂತಾದ ಅಪೂರ್ವ ಜನಪದ ಸಾಹಿತ್ಯಗಳನ್ನು ನಮ್ಮ ಕರ್ನಾಟಕ ವಿಶ್ವಕ್ಕೆ ನೀಡಿದೆ. ಇದು ಕನ್ನಡಿಗರಾದ ನಮಗೆ ಒಂದು ಹೆಮ್ಮೆಯ ವಿಷಯ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ನಗರ. IT ಕ್ಷೇತ್ರದ ದಿಗ್ಗಜ, ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುತ್ತಿರುವ ಈ ನಗರ ವಿಶ್ವದ ಭೂಪಟದಲ್ಲಿಯೇ ತನಗಾಗಿ ಒಂದು ಮಹತ್ವದ ಸ್ಥಾನವನ್ನು ನಿರ್ಮಿಸಿಕೊಂಡಿದೆ. ಇದು ನಮ್ಮ ಕಿರೀಟಕ್ಕೆ ಇನ್ನೊಂದು ಗರಿ. ಇತ್ತೀಚಿನ ಅಭದ್ರ ಆರ್ಥಿಕ ಸ್ಥಿತಿ, ರಾಜಕಾರಣದ ದೊಂಬರಾಟ, ಕೋಮುಗಲಭೆ, ಕಲಬೆರಕೆ ಇವ್ಯಾವುವೂ ಕನ್ನಡಿಗರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿಲ್ಲ. ಹೆಜ್ಜೆ ಹೆಜ್ಜೆಗೂ ಮುನ್ನಡೆಯುತ್ತಿದ್ದಾರೆ ಕನ್ನಡಿಗರು. ವಿಶ್ವವೇ ಬೆರಗಾಗಿ ನೋಡುತ್ತಿದೆ ಕನ್ನಡಿಗರ ಪ್ರಗತಿಯನ್ನು. ಹೀಗೆ ಮುಂದುವರೆದು ಕರ್ನಾಟಕವು ಶ್ರೇಷ್ಠತೆಯ ಹಾಗೂ ಪ್ರಗತಿಯ ಉತ್ತುಂಗಕ್ಕೇರಬೇಕೆಂದರೆ ಇದರಲ್ಲಿ ನಾವೆಲ್ಲರೂ ಸಹಕರಿಸಬೇಕು, ಕೈಜೋಡಿಸಬೇಕು. ಆಗ ನಮ್ಮ ಕರ್ನಾಟಕವು ಪ್ರಗತಿ ಪಥದ ಮುಂಚೂಣಿಯನ್ನು ತಲುಪುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಎದೆ ಬಗೆದರೆ ಇರಲಿ ಕನ್ನಡ, ಹೃದಯ ಬಡಿದರೆ ಬರಲಿ ಕನ್ನಡ. ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ. ಜೈ ಕನ್ನಡಾಂಬೆ.